ನಿನ್ನೆ ಮತ್ತು ಇವತ್ತಿನ ಒಂದು ಎಪಿಸೋಡ್ ಬಹಳನೇ ಚೆನ್ನಾಗಿತ್ತು. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ಈ ವೀಕೆಂಡ್ ಆಡಿದಂತ ಮಾತು ನಿಜವಾಗ್ಲೂ ಕೂಡ ಎಷ್ಟು ಅರ್ಥಪೂರ್ಣ ಮತ್ತೆ ಸಖತ್ತಾಗಿ ಆ ಕ್ಲಾಸ್ ಅನ್ನ ಅಶ್ವಿನಿ ಅವರಿಗೆ ತೆಗೆದುಕೊಂಡಿದ್ದಾರೆ. ಅತಿರೇಕದಿಂದ ಅಶ್ವಿನಿ ಅವರ ವರ್ತನೆ ಆಗಿತ್ತು. ಮತ್ತೆ ನನಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು ಹಾಗೆ ಹೀಗೆ ಅಂತ ಇದ್ರು. ಸೊ ಅದರ ವಿಚಾರವಾಗಿಯೂ ಸಹ ಕಿಚ್ಚ ಸುದೀಪ್ ಅವರು ಕರೆಕ್ಟ್ ಆಗಿ ಒಂದು ಸ್ಪಷ್ಟನೆ ಮೂಲಕ ಫುಲ್ ಸ್ಟಾಪ್ ಇಡ್ತಾರೆ. ಯಾವ ರೀತಿ ಅಶ್ವಿನಿ ಅವರು ಒಂದು ವಾರ ತನಕ ನಡೆದುಕೊಂಡಿದ್ರು, ರಘು ಅವರ ಜೊತೆ ಯಾವ ರೀತಿ ಮಾತನಾಡಿದ್ರು, ಯಾವ ರೀತಿ ಅವರು ಏಕವಚನ ಬಳಸಿದ್ರು, ಮತ್ತೆ ಯಾವ ರೀತಿ ಅವರು ಆ ಪದಗಳನ್ನ ಬಳಸಿದ್ರು, ಕಂಪ್ಲೀಟ್ ಒಂದು ಪ್ರೂಫ್ ಸಮೇತ ಆಡಿಯೋ ಕ್ಲಿಪ್ ಅನ್ನೇ ಪ್ಲೇ ಮಾಡಿ ಕೊಟ್ಬಿಟ್ಟು ತೋರಿಸ್ಬಿಡ್ತಾರೆ. ಆಗ ಅಶ್ವಿನಿ ಗೌಡ ಅವರು ತುಟಿಕ್ ಪಿಟಿಕ್ ಅನ್ನೋದ್ರಲ್ಲಿ ಕಂಪ್ಲೀಟ್ ಸೈಲೆಂಟ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಅಲ್ಲೇ ಸಾಕ್ಷಿ ಇದೆ. ಸೊ ಆದ ಕಾರಣ ಮತ್ತೆ ಬೇರೆಯವ್ರಿಗೂ ಕೂಡ ಅವರೊಬ್ಬರಿಗೆ ಅಂತ ಎಲ್ರಿಗೂ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಫಸ್ಟ್ ಕರೆಕ್ಟ್ ಆಗಿ ಮಾತನಾಡೋದನ್ನ ಕಲೀರಿ, ಏಕವಚನದಲ್ಲಿ ಬಳಸಬೇಡಿ, ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ಅನ್ನ ತಗೊಳೋದ್ ಕಲೀರಿ ಅಂತೆಲ್ಲ ಕಿಚ್ಚ ಸುದೀಪ್ ಅವ್ರು ಸರಿಯಾಗಿ ಎಲ್ರಿಗೂ ಕೂಡ ಅಷ್ಟೇ ಮಕ್ಕ ಕೊಡ್ದಂಗೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಎಪಿಸೋಡ್ ಅಂತೂ ತುಂಬಾ ಜನ ಇಷ್ಟಪಟ್ಟರು. ಮತ್ತೆ ಕಿಚ್ಚ ಸುದೀಪ್ ಅವ್ರನ್ನ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ. ಸಖತ್ತಾಗಿ ಒಂದು ಎಲ್ರಿಗೂ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಸಖತ್ತಾಗಿ ಮಾತನಾಡಿದ್ದೀರಾ. ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಶ್ವಿನಿ ಅವರ ಅತಿರೇಕನ ವರ್ತನೆಯಿಂದಾಗಿ ವೀಕ್ಷಕರಿಗೂ ತುಂಬಾನೇ ಇರಿಟೇಟ್ ಆಗ್ತಿತ್ತು. ಯಾಕೆ ಈ ರೀತಿಯಲ್ಲಿ ಆಡ್ತಿದ್ದಾರೆ ಅಶ್ವಿನಿ ಅವರ ತುಂಬಾ ಜನ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ.